ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಗಿರೀಶ್ ಕಾರ್ನಾಡ್ ಅವರು ಬರೆದಿರುವಂತಹ ದ ಫೈರ್ ಆ್ಯಂಡ್ ದ ರೈನ್ ಅಂದರೆ ಅಗ್ನಿ ಮತ್ತು ಮಳೆ ಎನ್ನುವ ನಾಟಕದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾವು ಗಿರೀಶ್ ಕಾರ್ನಾಡ್ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಗಿರೀಶ್ ಕಾರ್ನಾಡ್ ಅವರು ಒಬ್ಬ ಆ್ಯಕ್ಟರ್ ಹಾಗೂ ಪ್ಲೇ ರೈಟ್ ಕೂಡ ಹೌದು. ಇವರು 1938ನೇ ಇಸ್ವಿಯಲ್ಲಿ ಜನ್ಮವನ್ನು ತಾಳ್ತಾರೆ ಹಾಗೂ 2019ನೇ ಇಸ್ವಿಯಲ್ಲಿ ಸಾವನ್ನಪ್ಪುತ್ತಾರೆ. ಇವರು ಬರೆದಂತಹ ಗ್ರೇಟೆಸ್ಟ್ ನಾಟಕಗಳ ಹೆಸರು ಯಾವುದು ಅಂತ ಅಂದರೆ ತಲೆದಂಡ, ತೊಗಲಕ್, ಹಯವದನ, ಯಯಾತಿ, ನಾಗಮಂಡಲ, ಅಗ್ನಿ ಮತ್ತು ಮಳೆ ಹಾಗೂ ಒಡಕಲು ಬಿಂಬ ಅನ್ನುವಂಥದ್ದಾಗಿದೆ. ಇವರ ಆಟೋಬಯೋಗ್ರಫಿಯ ಹೆಸರು ಆಡಾಡುತ್ತಾ ಆಯಸ್ಸು ಅನ್ನುವಂಥದ್ದಾಗಿದೆ. ದ ಫೈರ್ ಆ್ಯಂಡ್ ದ ರೈನ್ ಈ ನಾಟಕದ ಥೀಮನ್ನು ಮಹಾಭಾರತದ ವನಪರ್ವದಿಂದ ತೆಗೆದುಕೊಳ್ಳಲಾಗಿದೆ. ಮಹಾಭಾರತದ ವನಪರ್ವದಲ್ಲಿ ಲೋಮಶ ಎನ್ನುವಂತಹ ಒಬ್ಬ ಋಷಿಮುನಿ ಯವಕ್ರಿಯ ಕಥೆಯನ್ನು ಪಾಂಡವರಿಗೆ ತಿಳಿಸ್ತಾರೆ. ಆ ಒಂದು ಕಥೆಯನ್ನಾಧರಿಸಿ ಗಿರೀಶ್ ಕಾರ್ನಾಡ್ ಅವರು ದ ಫೈರ್ ಆ್ಯಂಡ್ ದ ರೈನ್ ನಾಟಕವನ್ನು ಬರೆದಿರುತ್ತಾರೆ. ಈ ಒಂದು ನಾಟಕದಲ್ಲಿ ಮೊದಲನೇದಾಗಿ ಪ್ರೊಲೋಗ್ ಸ್ಟಾರ್ಟ್ ಆಗುತ್ತೆ. ಆ ಪ್ರೊಲೋಗಲ್ಲಿ ಆ್ಯಕ್ಟರ್ ಮ್ಯಾನೇಜರ್ ಅವರು ಫೈರ್ ಸ್ಯಾಕ್ರಿಫೈಸ್ ಮಾಡುವಂಥ ಸ್ಥಳದಲ್ಲಿ ಅಂದರೆ ಯಜ್ಞವನ್ನು ಮಾಡುವಂಥ ಸ್ಥಳದಲ್ಲಿ ಒಂದು ನಾಟಕವನ್ನು ಪ್ರದರ್ಶನವನ್ನು ಮಾಡಲಿಕ್ಕೆ ಕಿಂಗನ್ನು ಪರ್ಮಿಷನ್ ಕೇಳ್ತಾ ಇರ್ತಾರೆ. ಅಲ್ಲಿರುವಂತಹ ಬೇರೆ ಪ್ರೀಸ್ಟ್ಸ್ಗಳಿಗೆ ಮತ್ತು ಕಿಂಗ್ಗೆ ನಾಟಕವನ್ನು ಪ್ರದರ್ಶಿಸಲಿ ಅನ್ನುವಂಥ ಮನಸ್ಸಿರುತ್ತೆ. ಆದರೆ ಪರ್ವಸು ಅವರು, ಚೀಫ್ ಪ್ರೀಸ್ಟ್ ಆಗಿರುವಂಥ ಪರ್ವಸು ಅವರು ಒಪ್ಪುತ್ತಾರೋ ಇಲ್ವೋ ಅಂತ ಅವರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಯಾವ ಕಾರಣಕ್ಕೆ ಅಂತಂದರೆ ಪರ್ವಸು ಅವರ ಸ್ವಂತ ತಮ್ಮನಾದಂತಹ ಅರ್ವಸು ಅವರು ಆ್ಯಕ್ಟರ್ ಮ್ಯಾನೇಜರ್ ಟ್ರೂಪಲ್ಲಿರ್ತಾರೆ. ಅಂದರೆ ಅವರು ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಅಂತ ಬಂದಿರ್ತಾರೆ. ಆ ಕಾರಣಕ್ಕೋಸ್ಕರ ಪರ್ಮಿಷನನ್ನು ಪರ್ವಸು ಅವರು ಕೊಡ್ತಾರೋ ಇಲ್ವೋ ಅಂತ ಇವರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಪರ್ವಸು ಅವರು ಪರ್ಮಿಷನನ್ನು ಕೊಡ್ತಾರೆ. ಅಂದರೆ ನಾಟಕವನ್ನು ಮಾಡಲಿ ಅಂತ ಒಪ್ಪಿಗೆಯನ್ನು ಕೂಡ ಸೂಚಿಸ್ತಾರೆ ಅವರು. ಇಂಥ ಸಮಯದಲ್ಲಿ ನಿತಿಲೈ ಅವ್ರ ಹತ್ರ ಹೇಳ್ತಾರೆ, ಅರ್ವಸು ಅವರ ತನ್ನ ಲವರ್ ಟ್ರೈಬಲ್ ಗರ್ಲ್ ಆಗಿರುವಂತಹ ನಿತಿಲೈ ಅವ್ರ ಹತ್ರ ಹೇಳ್ತಾರೆ, ಈ ಒಂದು ನಾಟಕ ಇವತ್ತು ಸ್ಟಾರ್ಟ್ ಆಗಿದ್ದಲ್ಲ, ಈ 1 ತಿಂಗಳ ಹಿಂದೆ ಸ್ಟಾರ್ಟ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿ ಅವರು ರೆಡಿ ಆಗ್ತಾರೆ ನಾಟಕವನ್ನು ಪ್ರದರ್ಶನವನ್ನು ಮಾಡಲಿಕ್ಕೆ. ಆಗ ಈ ಪ್ರೊಲಾಗ್ ಆದ ನಂತರ ಈ ಹಿಂದಿನ 1 ತಿಂಗಳಿಂದ ಏನೆಲ್ಲ ನಡೀತು ಈ ನಾಟಕ ಪ್ರದರ್ಶನದವರೆಗೆ ಅನ್ನುವಂತಹ ಒಂದು ನಾಟಕ ಪ್ರೊಲಾಗ್ ಆದ ನಂತರ ಆ್ಯಕ್ಟ್ಗಳಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ತದನಂತರ ಲಾಸ್ಟಲ್ಲಿ ಎಪಿಲಾಗಲ್ಲಿ ಕನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ ಗಿರೀಶ್ ಕಾರ್ನಾಡ್ ಅವರು. ಆ ಒಂದು ಕಿಂಗ್ಡಮಲ್ಲಿ ಸುಮಾರು 10 ವರ್ಷಗಳಿಂದ ಮಳೆ ಬಂದಿರೋದಿಲ್ಲ. ಹಾಗಾಗಿ ಒಂದು ಯಜ್ಞವನ್ನು ಮಾಡಬೇಕು ಅಂತೇಳಿ ಅವರು ತೀರ್ಮಾನವನ್ನು ಮಾಡ್ತಾರೆ. ಯಜ್ಞಕ್ಕೆ ಯಾರನ್ನು ಚೀಫ್ ಪ್ರೀಸ್ಟ್ ಆಗಿ ಸೆಲೆಕ್ಟ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹಾಗೆ ರೈಬ್ಯ ಅವರನ್ನು ಆ ಒಂದು ಯಜ್ಞಕ್ಕೆ ಚೀಫ್ ಪ್ರೀಸ್ಟ್ ಆಗಿ ಸೆಲೆಕ್ಟ್ ಮಾಡಬೇಕು ಅಂತ ಅವರು ಯೋಚನೆ ಮಾಡಿದಾಗ, ಯಜ್ಞ ಅಂತ ಅಂದರೆ 7 ವರ್ಷಗಳ ಕಾಲ ಯಜ್ಞ ನಡೆಯುತ್ತೆ. ಅಲ್ಲಿ ಓಲ್ಡ್ ಏಜ್ ಆಗಿರುವಂತಹ ರೈಬ್ಯ ಅವರು ಅಲ್ಲಿಯವರೆಗೆ ಇರ್ತಾರೋ ಇಲ್ವೋ ಅನ್ನುವಂತಹ ಪ್ರಶ್ನೆಯನ್ನು ಯೋಚನೆ ಮಾಡಿ, ಅಥವಾ ಆರೋಗ್ಯದಲ್ಲಿ ಏನಾದರೂ ವೇರಿ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಅವರು ಅವರ ಹಿರಿಯ ಮಗನಾದಂತಹ ಪರ್ವಸು ಅವರನ್ನು ಚೀಫ್ ಪ್ರೀಸ್ಟ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಈ ಒಂದು ಅಸಮಾಧಾನ ರೈಬ್ಯ ಅವರಿಗೂ ಇರುತ್ತೆ, ಭಾರದ್ವಾಜ್ ಅವ್ರಿಗೂ ಇರುತ್ತೆ. ಹಾಗಾಗಿ ಭಾರದ್ವಾಜು ಇದೇ ಕೊರಗಿನಿಂದ ತೀರೋಗ್ತಾರೆ. ಯವಕ್ರಿ ಈ ರಿವೆಂಜನ್ನು ತೀರಿಸ್ಕೊಳ್ಳಿಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಲಾರ್ಡ್ ಇಂದ್ರ ಅವರಿಂದ ಯೂನಿವರ್ಸಲ್ ನಾಲೆಡ್ಜನ್ನು ಪಡ್ಕೊಂಡು ಬರಲಿಕ್ಕೆ ಅಂತ 10 ವರ್ಷಗಳ ಕಾಲ ದೀರ್ಘ ತಪಸ್ಸನ್ನು ಕೈಗೊಳ್ಳಲಿಕ್ಕೆ ಅಂತ ಕಾಡಿಗೆ ಹೊರಟೋಗ್ತಾರೆ. ಆ ಸಮಯದಲ್ಲಿ ವಿಶಾಖ ಅವರನ್ನು ಏನು ಮಾಡ್ತಾರೆ, ಯವಕ್ರಿ ಅವರು ಪ್ರೀತಿಸ್ತಾ ಇರ್ತಾರೆ, ಹಾಗೂ ವಿಶಾಖಳು ಕೂಡ. ಆದರೆ ಯಾವಾಗ ಯವಕ್ರಿ ಅವರು ಯೂನಿವರ್ಸಲ್ ನಾಲೆಡ್ಜನ್ನು ಪಡ್ಕೊಳ್ಳಿಕ್ಕೆ ಅಂತ ಕಾಡಿನ ಒಳಗಡೆ ಹೊರಟೋಗ್ತಾರೆ, ಆಗ ವಿಶಾಖಳನ್ನು ಪರ್ವಸು ಅವರಿಗೆ ಮದುವೆ ಮಾಡಿ ಕೊಡಲಾಗುತ್ತದೆ. ಹಾಗಾಗಿಯೇ ವಿಶಾಖ ಅವರು ಎಕ್ಸ್ ಲವರ್ ಆಫ್ ಯವಕ್ರಿ ಆಗಿರ್ತಾರೆ. ಈ ನಾಟಕ ಸ್ಟಾರ್ಟ್ ಆದಾಗ ನಿತಿಲೈ ಮತ್ತು ಅರ್ವಸು ಇಬ್ಬರೂ ಕೂಡ ಆ ನಿತಿಲೈ ಅವರ ಊರಿನ ಜನರನ್ನು ಮೀಟ್ ಮಾಡಲಿಕ್ಕೆ, ಅಂಡರ್ ದ ಬನಿಯನ್ ಟ್ರೀ ಅವರೆಲ್ಲ ಅಸೆಂಬಲ್ ಆಗಿರ್ತಾರೆ, ಅವರನ್ನು ಮೀಟ್ ಮಾಡಲಿಕ್ಕೆ ಅಂತ ಹೋಗ್ತಾ ಇರ್ತಾರೆ. ನಡುವೆ ಅಂಧಕ ಅವ್ರನ್ನ ಮೀಟ್ ಮಾಡ್ತಾರೆ. ಅಂಧಕ ಯಾರು, ಯವಕ್ರಿಯ ಮನೆಯನ್ನು ಕಾಯ್ತಾ ಇರುವಂಥವ್ರು 10 ವರ್ಷಗಳಿಂದ. ಯಾವಾಗ ಅವರು ಕಾಡಿನ ಒಳಗಡೆ ಧ್ಯಾನವನ್ನು ತಪಸ್ಸನ್ನು ಮಾಡಲಿಕ್ಕೆ ಹೊರಟೋಗ್ತಾರೆ. ಆ ಕಾರಣಕ್ಕೆ ಆ ನಡುವೆ ನಿತಿಲೈಯವರು ಒಂದು ಮಾತನ್ನು ಹೇಳ್ತಾರೆ, ಏನಾದರೂ ಯವಕ್ರಿಯವರು ನನ್ನ ಮುಂದೆ ಬಂದರೆ 2 ಪ್ರಶ್ನೆಗಳನ್ನು ನಾನು ಅವ್ರನ್ನ ಕೇಳ್ತೀನಿ. ಒಂದನೆಯದು ಮಳೆ ಯಾವಾಗ ಬರುತ್ತೆ ಅಂತ, ಇನ್ನೊಂದು ಯಾವಾಗ ಸಾಯ್ತಾರೆ ಅವರು ಅಂತ. ಅಂದರೆ ಯಾವುದೇ ಮನುಷ್ಯ ಮಳೆ ಯಾವಾಗ ಬರುತ್ತೆ ಅನ್ನೋದನ್ನು ಎಕ್ಸಾಕ್ಟಾಗಿ ಹೇಳೋಕ್ಕಾಗೋದಿಲ್ಲ. ಹಾಗೂ ಎಷ್ಟೇ ತಪಸ್ಸನ್ನು ಮಾಡಿ ಯೂನಿವರ್ಸಲ್ ನಾಲೆಡ್ಜನ್ನು ಪಡ್ಕೊಂಡು ಬಂದ್ರೂ ಕೂಡ ಯಾರಿಗೆ ಯಾವಾಗ ಸಾವು ಬರುತ್ತೆ ಅನ್ನೋದನ್ನು ತಿಳ್ಕೊಳಕ್ಕಾಗೋದಿಲ್ಲ ಅನ್ನುವಂಥದ್ದು ಅವರ ನಿಲುವಾಗಿರುತ್ತೆ. ಅಂಧಕ ಅವರು ಅರ್ವಸು ಅವರ ಫುಟ್ ಸ್ಟೆಪ್ಸ್ನಲ್ಲೇ ಅವ್ರನ್ನ ಕಂಡುಹಿಡಿತಾರೆ. ಹಾಗೆ ಮತ್ತೆ ಒಂದು ವಿಷಯವನ್ನು ತಿಳಿಸ್ತಾರೆ, ಯವಕ್ರಿ ಅವರು ತಪಸ್ಸನ್ನು ಮುಗಿಸಿ ವಾಪಸ್ ಬಂದಿದ್ದಾರೆ ಮತ್ತು ಮಧ್ಯಾಹ್ನದ ಸಮಯಕ್ಕೆ ಅವರು ನಿಮ್ಮನ್ನು ಒಂದು ಬಂಡೆಗಲ್ಲಿನ ಹತ್ತಿರ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ. ಆಗ ನಿತಿಲೈ ಮತ್ತು ಅರ್ವಸು ಅವರು ಏನು ಮಾಡ್ತಾರೆ ಅಂತಂದರೆ, ವಿಲೇಜ್ ಮೀಟ್ಗೆ ಹೋಗುವುದರ ಬದಲು ಯವಕ್ರಿ ಅವರನ್ನು ಮೀಟ್ ಮಾಡಲಿಕ್ಕೆ ಅಂತ ಹೋಗ್ತಾರೆ. ತಪಸ್ಸನ್ನು ಮಾಡಿ ವಾಪಸ್ಸು ಬಂದಂತಹ ಯವಕ್ರಿಯವರು ರಿವೆಂಜನ್ನು ತೀರಿಸ್ಕೊಳ್ಳುವ ಕಾರಣಕ್ಕೋಸ್ಕರ
ವಿಶಾಖಳನ್ನು ನದಿಯ ದಡದ ಹತ್ತಿರ ಮೀಟ್ ಮಾಡಲಿಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ನೀರನ್ನು ತರಲಿಕ್ಕೆ ಬಂದಂತಹ ವಿಶಾಖಳನ್ನು ಮತ್ತೆ ಮತ್ತೆ ಮಾತಾಡಿಸ್ತಾರೆ ಅವರು. ಹಾಗೂ ಏನು ಮಾಡ್ತಾರೆ, ಅವರಿಬ್ಬರು ಒಂದು ಮರದ ಹಿಂದೆ ಹೋಗಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ವಾಪಸ್ ಬಂದಾಗ ನೀರಿನ ಬಿಂದಿಗೆ ಅಲ್ಲೇ ಇರುತ್ತೆ, ಆದರೆ ಅತ್ತಿಗೆ ಅಲ್ಲಿಲ್ಲದೆ ಇರುವುದನ್ನು ಅರವಸು ಅವರು ಕಂಡುಕೊಳ್ತಾರೆ. ಅರವಸು ಮತ್ತು ನಿತ್ತಿಲಯ್ಯ ಅವರು ಯವಕ್ರಿ ಮತ್ತು ವಿಶಾಖಳನ್ನು ಕೂಡ ನೋಡ್ತಾರೆ. ಅವರಿಗೆ ಎಲ್ಲ ವಿಷಯವೂ ಕೂಡ ತಿಳಿದು ಹೋಗುತ್ತೆ. ಯಾವಾಗ ವಿಶಾಖಳು ತನ್ನ ಮೈದನನಾದಂತಹ ಅರವಸು ಅವರನ್ನು ನೋಡ್ತಾರೆ, ಆಗ ಅವ್ರು ಏನು ಮಾಡ್ತಾರೆ, ಸೀದಾ ಮನೆಗೆ ಹೊರಟು ಹೋಗ್ತಾರೆ. ಅರವಸು ಅವರು ಅವರ ಬಿಂದಿಗೆಯನ್ನು ತಗೊಂಡೋಗ್ತಾರೆ. ಯವಕ್ರಿ ಅವರು ಹೇಗೆ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅಂದರೆ, ಬೇರೆ ಊರಿಗೆ ಹೋದಂತಹ ರೈಬ್ಯ ಅವರು ಆ ಸಮಯಕ್ಕೆ ಮನೆಗೆ ವಾಪಸ್ ಬರುವ ಹಾಗೆ ಮಾಡ್ತಾರೆ. ವಿಶಾಖಳು ಮುಂದೆ ಹೋಗ್ತಾರೆ ಮನೆಗೆ, ಹಿಂದೆ ಕೊಡವನ್ನು ಇಟ್ಕೊಂಡು ಅರವಸು ಅವರು ಬರ್ತಾರೆ. ಅಂಥ ಸಮಯಕ್ಕೆ ರೈಬ್ಯ ಅವರಿಗೆ ಏನಾಗುತ್ತೆ, ವಿಶಾಖಳು ಮತ್ತು ಅರವಸು ಅವರ ಮೇಲೆ ಅನುಮಾನ ಬರುತ್ತೆ. ಅವರು ಪ್ರಶ್ನೆಯನ್ನು ಮಾಡ್ತಾರೆ. ವಿಶಾಖಳು ತನ್ನೆಲ್ಲ ತಪ್ಪನ್ನು ಒಪ್ಕೊತಾಳೆ ಹಾಗೂ ತನ್ನ ನೋವನ್ನು ಕೂಡ ವ್ಯಕ್ತಪಡಿಸ್ತಾಳೆ. ಆಗ ಅವರೇನು ಮಾಡ್ತಾರೆ, ಯವಕ್ರಿಯ ಮೇಲೆ ತನ್ನ ರಿವೆಂಜನ್ನು ತೀರಿಸ್ಕೊಳ್ಳಿಕ್ಕೆ ರೈಬ್ಯ ಅವರು ಕೃತ್ಯವನ್ನು ಮಾಡಿ ಬ್ರಹ್ಮ ರಾಕ್ಷಸನನ್ನು ಏನು ಮಾಡ್ತಾರೆ, ಭೂಮಿಗೆ ಕರೆತರ್ತಾರೆ. ಯಾವ ಕಾರಣಕ್ಕೋಸ್ಕರ, ಯವಕ್ರಿಯನ್ನು ಕೊಲ್ಲುವುದಕ್ಕೋಸ್ಕರ. ವಿಷಯ ತಿಳಿದಂತಹ ವಿಶಾಖ ಮತ್ತು ಅರವಸು ಇಬ್ಬರೂ ಕೂಡ ಯವಕ್ರಿ ಏನಾದರೂ ಮನೆಗೆ ಹೊರಟೋಗ್ಬಿಟ್ಟಿದ್ರೆ ಅಂತ ಅರವಸುವನ್ನು ಅವರ ಮನೆ ಕಡೆಗೆ ಕಳಿಸ್ಕೊಡ್ಲಾಗುತ್ತೆ. ಯಾವ ಕಾರಣಕ್ಕೆ, ರೈಬ್ಯ ಅವರು ಕೃತ್ಯವನ್ನು ಮಾಡಿ ಬ್ರಹ್ಮ ರಾಕ್ಷಸನನ್ನು ಭೂಮಿಗೆ ಕರೆತಂದಿದ್ದಾರೆ ಯವಕ್ರಿಯನ್ನು ಕೊಲ್ಲಲಿಕ್ಕೆ, ನೀನು ನಿನ್ನ ಜೀವವನ್ನು ಉಳಿಸ್ಕೊ ಅಂತ ಹೇಳಲಿಕ್ಕೆ. ಹಾಗೆಯೇ ವಿಶಾಖಳನ್ನು ಬಂಡೆಗಲ್ಲಿನ ಹತ್ತಿರ ಕಳಿಸ್ಕೊಡ್ತಾರೆ. ಯಾಕೆ ಅಂದರೆ ಯವಕ್ರಿ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ಬೋದು ಅನ್ನುವ ಕಾರಣಕ್ಕೆ. ವಿಶಾಖಳು ಓಡೋಡಿ ಹೋಗಿ ನೋಡಿದಾಗ ಯವಕ್ರಿ ಅವರಲ್ಲಿರ್ತಾರೆ. ಈಗ ಬ್ರಹ್ಮರಾಕ್ಷಸವನ್ನು ಕೃತ್ಯದ ಮೂಲಕ ರೈಬ್ಯ ಅವರು ಯವಕ್ರಿಯನ್ನು ಕೊಲ್ಲಲಿಕ್ಕೆ ಕರೆತಂದಿರುವಂಥದ್ದು ಗೊತ್ತಾಗುತ್ತೆ ಆ್ಯಕ್ಚುಲಿ ಯವಕ್ರಿ ಅವರಿಗೆ. ಆಗ ಅವರು ಇರುವ ವಿಷಯವನ್ನೆಲ್ಲ ಹೇಳ್ತಾರೆ. ಇದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವರು ರೈಬ್ಯ ಅವರು ವಾಪಸ್ ಬರುವ ಹಾಗೆ, ವಿಶಾಖಳ ಏನು ಮೇಲೆ ತಪ್ಪು ತಿಳ್ಕೊಳ್ಳುವ ಹಾಗೆ, ಹಾಗೆ ಹರವಸು ಅವರಿಗೆ ವಿಷಯ ಗೊತ್ತಾಗುವ ಹಾಗೆ ಮಾಡಿದ್ದೇ ಅವರು ಅನ್ನುವ ವಿಷಯ ವಿಶಾಖಳಿಗೆ ಗೊತ್ತಾಗುತ್ತೆ. ಆಗ ಅಲ್ಲೇ ಇದ್ದಂತಹ ನೀರನ್ನು ಏನು ಮಾಡ್ತಾರೆ, ವಿಶಾಖಳು ಏನು ಮಾಡ್ತಾಳೆ, ನೆಲಕ್ಕೆ ಸಂಪೂರ್ಣವಾಗಿ ಚೆಲ್ಲಿಬಿಡ್ತಾಳೆ. ಈ ಯವಕ್ರಿ ಅವರು ತನ್ನ ಜೀವವನ್ನು ಬ್ರಹ್ಮರಾಕ್ಷಸನಿಂದ ಉಳ್ಕೊಳ್ಬೇಕು ಅಂತ ಅಂದರೆ ಅವರಿಗೆ ನೀರಿನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅವರು ಮನೆ ಕಡೆಗೆ ಓಡುವ ಪ್ರಯತ್ನವನ್ನು ಮಾಡ್ತಾರೆ. ಮನೆಗೆ ಜೋರಾಗಿ ಓಡೋಡಿ ಬರುವಾಗ ಯವಕ್ರಿಯ ಫುಟ್ ಸ್ಟೆಪ್ಸು ಅಂಧಕರಿಗೆ ಗೊತ್ತಾಗೋದಿಲ್ಲ. ಹಿಂದೆ ಬ್ರಹ್ಮರಾಕ್ಷಸ ಓಡಿಸ್ಕೊಂಡು ಬರ್ತಾ ಇರ್ತಾರೆ, ಮುಂದೆ ಯವಕ್ರಿ ಓಡೋಗ್ತಾ ಇರ್ತಾರೆ. ಯಾಕೆ ಅಂತಂದರೆ ಅವರ ಹರ್ಮಿಟ್ನ ಒಳಗಡೆ ಹೋದರೆ ಬ್ರಹ್ಮರಾಕ್ಷಸ ಅವರ ಹರ್ಮಿಟ್ಟನ್ನು ಎಂಟ್ರಿ ಮಾಡೋಕ್ಕಾಗೋದಿಲ್ಲ, ಅಂದರೆ ಮನೆಯ ಒಳಗಡೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ತನ್ನ ಜೀವವನ್ನು ಉಳಿಸ್ಕೊಳ್ಬೋದು ಮತ್ತು ನೀರು ಕೂಡ ಸಿಗುತ್ತೆ ಅಲ್ಲಿ ಬ್ರಹ್ಮರಾಕ್ಷಸನನ್ನು ಕೊಲ್ಲಲಿಕ್ಕೆ ಅನ್ನುವ ಕಾರಣಕ್ಕೆ. ಆದರೆ ಅಂಧಕ ಅವರು ಬೇರೆ ಯಾರೋ ಮನೆಯ ಒಳಗಡೆ ಹೋಗ್ತಾ ಇದ್ದಾರೆ ಅನ್ನುವ ಕಾರಣಕ್ಕೆ ಏನು ಮಾಡ್ತಾರೆ, ಅವ್ರನ್ನ ಅಲ್ಲಿಯೇ ತಡೀತಾರೆ. ಆಗ ಬ್ರಹ್ಮರಾಕ್ಷಸ ಅವರಿಗೆ ಯವಕ್ರಿ ಅವರು ಸಿಕ್ಕಾಕ್ಕೊಳ್ತಾರೆ. ಆಗ ಬ್ರಹ್ಮರಾಕ್ಷಸ ಅವರು ಅವರನ್ನು ಟೇರ್ ಮಾಡಿಬಿಡ್ತಾರೆ. ಯವಕ್ರಿಯ ಸಾವಿನ ನಂತರ ಅರವಸು ಅವರು ಯವಕ್ರಿಯ ಅಂತ್ಯ ಸಂಸ್ಕಾರದ ಕೆಲಸಗಳನ್ನೆಲ್ಲ ಮುಗಿಸ್ಲಿಕ್ಕೆ ಅಂತ ಹೋಗ್ತಾರೆ. ಆಗ ಲೇಟ್ ಆಗಿಬಿಡುತ್ತೆ. ನಿತ್ತಿಲೈ ಮತ್ತು ಅರವಸು ಅವರು ಎಲ್ಲಿಗೆ ಹೊರಡ್ತಾ ಇದ್ರು, ಈ ಪ್ಲೇ ಸ್ಟಾರ್ಟ್ ಆದಾಗ ಬನಿಯನ್ ಟ್ರೀಯ ಕೆಳಗಡೆ ನಿತ್ತಿಲೈ ಅವರ ವಿಲೇಜ್ನ ಪೀಪಲ್ಗಳೆಲ್ಲ ಅಸೆಂಬಲ್ ಆಗಿರ್ತಾರೆ. ಅಲ್ಲಿ ಹೋಗಿ ನಿತ್ತಿಲೈನ ಮದುವೆ ಆಗಲಿಕ್ಕೆ ಅರವಸು ಅವರು ಕ್ಲೇಮ್ ಮಾಡಬೇಕಿತ್ತು. ಆದರೆ ಯವಕ್ರಿಯನ್ನು ಮೀಟ್ ಮಾಡಿದ್ದಾಗಿರ್ಬೋದು, ಬ್ರಹ್ಮರಾಕ್ಷಸ ಕ್ರಿಯೇಟ್ ಆಗಿದ್ದಾಗಿರಬಹುದು, ಬ್ರಹ್ಮರಾಕ್ಷಸನ್ ಯವಕ್ರಿ ಅವರನ್ನು ಕೊಂದಿದ್ದಾಗಿರ್ಬೋದು, ಈ ಎಲ್ಲ ಕೆಲಸಗಳ ನಡುವೆ ಅರವಸು ಅವರು ಮರೆತು ಬಿಡ್ತಾರೆ. ಲೇಟ್ ಆಗಿಬಿಡುತ್ತೆ. ಈವ್ನಿಂಗು ಬನಿಯನ್ ಟ್ರೀಯ ಕೆಳಗಡೆ ಅಸೆಂಬಲ್ ಆಗಿರುವ ಜನಗಳನ್ನು ಮೀಟ್ ಮಾಡಿ ನಿತ್ತಿಲೈ ಅವ್ರನ್ನ ಕ್ಲೇಮ್ ಮಾಡಿಕ್ಕೆ ಅಂತ ಅರವಸು ಅವರು ಹೋಗ್ತಾರೆ. ಆದರೆ ಲೇಟ್ ಆಗಿಬಿಡುತ್ತೆ. ವಿಲೇಜ್ ಪೀಪಲ್ಗಳೆಲ್ಲ ಹೊರಟೋಗಿರ್ತಾರೆ. ನಿತ್ತಿಲೈನ ಬೇರೆಯವರಿಗೆ ಮದುವೆ ಮಾಡಿ ಕೊಡಲಿಕ್ಕೆ ಮಾತುಕತೆ ಆಗಿರುತ್ತೆ. ಅಲ್ಲಿಂದ ಬೇಜಾರು ಮಾಡ್ಕೊಂಡಂತಹ ಅರವಸು ಅವರು ತನ್ನ ಮನೆಗೆ ವಾಪಸ್ ಬರ್ತಾರೆ. ಇಷ್ಟರಲ್ಲಿ ಯವಕ್ರಿ ತೀರ್ಕೊಂಡಿರುವಂತಹ ವಿಚಾರ, ರೈಬ್ಯ ಅವರು ಬ್ರಹ್ಮರಾಕ್ಷಸರನ್ನು ಕ್ರಿಯೇಟ್ ಮಾಡಿರುವಂತಹ ವಿಚಾರ ಮತ್ತು ವಿಶಾಖಳ ಯವಕ್ರಿಯ ವಿಚಾರವೂ ಕೂಡ ಪರ್ವಸು ಅವರಿಗೆ ಗೊತ್ತಾಗಿರುತ್ತೆ. ನೈಟ್ ಪರ್ವಸು ಅವರು ತನ್ನ ಮನೆಗೆ ವಾಪಸ್ ಬರ್ತಾರೆ. ವಾಪಸ್ ಬಂದು ವಿಶಾಖಳನ್ನು ಮಾತಾಡಿಸ್ತಾರೆ. ತುಂಬ ನೋವನ್ನು ಪಟ್ಟಂತಹ ವಿಶಾಖ ಎಲ್ಲ ವಿಚಾರವನ್ನು ತಿಳಿಸ್ತಾರೆ. ಹೇಗೆ ಅವರ ಮಾವ ಅಂದರೆ ರೈಬ್ಯ ಅವರು ಅವಳನ್ನು ಹ್ಯೂಮಿಲಿಯೇಟ್ ಮಾಡ್ತಾಯಿದ್ರು ಅನ್ನುವ ವಿಚಾರವನ್ನು ಕೂಡ ತಿಳಿಸ್ಕೊಡ್ತಾರೆ. ಆಗ ಪರ್ವಸು ಅವರು ತನ್ನ ಹೆಂಡತಿ ಹತ್ರ ಮಾತಾಡಬೇಕು ಅಂತ ಅರವಸು ಮತ್ತು ರೈಬ್ಯ ಅವರನ್ನು ಸ್ವಲ್ಪ ಹೊತ್ತು ಮನೆಯಿಂದ ಹೊರಗಡೆ ಕಳಿಸ್ಕೊಡ್ತಾರೆ. ರೈಬ್ಯ ಅವರು ವಾಪಸ್ ಬರುವಾಗ ಪರ್ವಸು ಅವರು ಅವರ ಫುಟ್ ಸ್ಟೆಪ್ಸನ್ನು ಯಾವುದೋ ಪ್ರಾಣಿ ಅಂತ ತಿಳ್ಕೊಂಡೆ ಅಂತ ಹೇಳ್ತಾರೆ. ಬಟ್ ನಿಜವಾಗಿಯೂ ಗೊತ್ತಿದ್ದು ತನ್ನ ತಂದೆಯನ್ನು ಅವರು ಬಾಣವನ್ನು ಬಿಟ್ಟು ಕೊಲ್ತಾರೆ. ಅರವಸು ಬಂದು ಕೇಳಿದಾಗ ಯಾವುದೋ ಪ್ರಾಣಿ ಅಂದ್ಕೊಂಡೆ ಅಂತ ಹೇಳಿಬಿಟ್ಟು, ನಾನು ಚೀಫ್ ಪ್ರೀಸ್ಟ್ ಆಗಿರೋದ್ರಿಂದ ಫ್ಯೂನರಲ್ ಕೆಲಸಗಳನ್ನು ಮಾಡಲಿಕ್ಕಾಗೋದಿಲ್ಲ, ಸೊ ಎಲ್ಲ ಕೆಲಸವನ್ನು ನೀನು ಮುಗಿಸು ಅಂತ ಹೇಳಿ ಹೊರಟೋಗ್ತಾರೆ. ಅರವಸು ಮತ್ತೆ ಎಲ್ಲ ಫ್ಯೂನರಲ್ ಕೆಲಸಗಳನ್ನು ಮುಗಿಸಿ ಮರುದಿನ ಯಜ್ಞ ನಡೆಯುವಂತಹ ಸ್ಥಳಕ್ಕೆ ಹೋಗ್ತಾರೆ. ಹೋಗಿ ಮುಂದೆ ಕೂತ್ಕೊಂಡು ಯಜ್ಞವನ್ನು ನೋಡ್ತಾ ಇರುವಂಥ ಸಮಯದಲ್ಲಿ ಪರ್ವಸು ಅವರು ತನ್ನ ತಂದೆಯನ್ನು ಕೊಂದು ಯಜ್ಞವನ್ನು ಅಟೆಂಡ್ ಮಾಡಲಿಕ್ಕೆ ಬಂದಿದ್ದಾರೆ ಇವರು ಅಂಥೇಳಿ ಸುಳ್ಳು ಆರೋಪವನ್ನು ಹೊರಿಸ್ತಾರೆ ಅರವಸುನ ಮೇಲೆ. ಅಲ್ಲಿರುವ ಜನಗಳೆಲ್ಲ ಅರವಸು ಅವರನ್ನು ಹೊಡೆದು, ಸೋಲ್ಜರ್ಸ್ಗಳು ಕೂಡ ಅರವಸು ಅವರನ್ನು ಚೆನ್ನಾಗಿ ಹೊಡೆದು ಊರಿನ ಹೊರಗಡೆ ಇರುವಂತಹ
ಒಂದು ಸ್ಮಶಾನದಲ್ಲಿ ಅವರನ್ನು ಬಿಸಾಕಿ ಬರ್ತಾರೆ. ಆ ಸ್ಮಶಾನಕ್ಕೆ ಆ್ಯಕ್ಟಿಂಗ್ ಮಾಡುವಂತಹ ಒಂದು ಟ್ರೂಪ್ ಬಂದಿರುತ್ತೆ. ಅವರು ಕೂಡ ಯಾವುದೋ ಫ್ಯೂನರಲ್ ಕೆಲಸಕ್ಕೋಸ್ಕರ ಬಂದಿರ್ತಾರೆ. ಅರವಸು ಅವ್ರನ್ನ ನೋಡ್ತಾರೆ. ಅವರು ಅರವಸು ಅವ್ರನ್ನ ಕರ್ಕೊಂಡೋಗಿ ಶುಶ್ರೂಷೆಯನ್ನು ಮಾಡ್ತಾರೆ. ನಿತ್ತಿಲೈಗೆ ಈ ವಿಷಯ ತಿಳಿಯುತ್ತೆ. ಆಲ್ರೆಡಿ ನಿತ್ತಿಲೈಗೆ ಮದುವೆ ಆಗಿರುತ್ತೆ. ಅರವಸುಗೆ ಹೊಡೆದಿರುವಂಥದ್ದು, ಹೊರಗಡೆ ಹಾಕಿರುವಂಥದ್ದು ಗೊತ್ತಾಗುತ್ತೆ. ಅವಳು ಹೊರಗಡೆ ಬರ್ತಾಳೆ ಇವ್ರನ್ನ ನೋಡ್ಕೊಳ್ಳಿಕ್ಕೆ. ಅರವಸು ಅವರು ಕಂಡುಬಿಟ್ಟಾಗ ನಿತ್ತಿಲೈನ ನೋಡಿ ಆಶ್ಚರ್ಯ ಪಡ್ತಾರೆ. ಅವಳಿಗೆ ಮದುವೆ ಆಗಿರುವ ವಿಚಾರವನ್ನು ನಿತ್ತಿಲೈ ತಿಳಿಸ್ತಾಳೆ. ನಾನು ನನ್ನ ಹಸ್ಬೆಂಡ್ಗೆ ಮೋಸವನ್ನು ಮಾಡಲಿಕ್ಕೆ ರೆಡಿ ಇಲ್ಲ, ನಾವೆಲ್ಲಾದರೂ ದೂರ ಹೊರಟೋಗೋಣ, ಬಟ್ ನಾವು ಮದುವೆ ಆಗಲಿಕ್ಕಾಗೋದಿಲ್ಲ ಅಂತೇಳಿ ನಿತ್ತಿಲೈ ಹೇಳ್ತಾಳೆ. ಆಗ ಆ್ಯಕ್ಟರ್ ಮ್ಯಾನೇಜರ್ ಅವರು ಫೈರ್ ಸ್ಯಾಕ್ರಿಫೈಸ್ಗೆ ನಾವೊಂದು ಡ್ರಾಮಾವನ್ನು ಪ್ಲೇ ಮಾಡಬೇಕಾಗಿದೆ, ಹಾಗಾಗಿ ನಮ್ಮ ಟ್ರೂಪಲ್ಲಿ ಜನಗಳು ತುಂಬ ಕಡಿಮೆ ಇದ್ದಾರೆ. ಅರವಸು ಅವರನ್ನು ಕೇಳ್ತಾರೆ, ಅವರು ಒಬ್ಬ ಆ್ಯಕ್ಟಿಂಗ್ ಮಾಡುವಂತಹ ಪರ್ಸನ್ನಾಗಿ ನೀನು ಆ್ಯಕ್ಟ್ ಮಾಡು ಅಂತ. ಅರವಸು ಕೂಡ ಕೇಳ್ಕೊಳ್ತಾರೆ. ಯಾವಾಗ ಅವರ ಒಂದು ಟ್ರೂಪಲ್ಲಿ ಒಬ್ಬರು ಕಡಿಮೆ ಇದ್ದಾರೆ ಅಂತ ಗೊತ್ತಾಗುತ್ತೆ, ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅವರು ಕೂಡ. ಆಗ ಏನು ಮಾಡ್ತಾರೆ, ಆ್ಯಕ್ಟರ್ ಮ್ಯಾನೇಜರು ಒಪ್ಕೊತಾರೆ. ಅಲ್ಲಿ ಆ್ಯಕ್ಟಿಂಗ್ ಮಾಡಬೇಕಾಗಿರುವಾಗ ಇಂದ್ರನ ಪಾತ್ರವನ್ನು ಆ್ಯಕ್ಟರ್ ಮ್ಯಾನೇಜರ್ ಅವರು ಮಾಡ್ತಾರೆ. ಇಂದ್ರನ ತಮ್ಮನ ವಿಶ್ವರೂಪ ಪಾತ್ರವನ್ನು ಆ್ಯಕ್ಟರ್ ಮ್ಯಾನೇಜರ್ ತಮ್ಮ ಆ್ಯಕ್ಟಿಂಗ್ ಮಾಡ್ತಾರೆ. ಹಾಗೆ ವೃತ್ರ ಅನ್ನುವಂಥ ಕ್ಯಾರೆಕ್ಟರನ್ನು ಆ್ಯಕ್ಟರ್ ಮ್ಯಾನೇಜರು ಅರವಸು ಅವರಿಗೆ ವಹಿಸ್ಕೊಡ್ತಾರೆ. ಬಟ್ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ, ವೃತ್ತನ ಕ್ಯಾರೆಕ್ಟರ್ನ ಮಾಡುವಾಗ ಒಂದು ಮಾಸ್ಕನ್ನು ಹಾಕ್ಕೊಳ್ಬೇಕು. ಆ ಮಾಸ್ಕು ಆ್ಯಕ್ಟಿಂಗ್ ಮಾಡ್ತಾ ಮಾಡ್ತಾ ಆ್ಯಕ್ಟಿಂಗ್ ಮಾಡುವವರನ್ನೇ ಆವರಿಸ್ಕೊಂಡು ಬಿಡುತ್ತೆ. ಮಾಸ್ಕ್ ತೆಗಿಯೋವರೆಗೂ ಮತ್ತೆ ಸರಿ ಹೋಗೋದಿಲ್ಲ. ಹುಷಾರಾಗಿ ಆ್ಯಕ್ಟ್ ಮಾಡಪ್ಪ, ಅದು ಆ್ಯಕ್ಟ್ ಆ ಒಂದು ಮಾಸ್ಕ್ ನಿನ್ನನ್ನು ಆವರಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಬೇಡ ಅನ್ನುವ ಮಾತನ್ನು ಕೂಡ ಅರವಸು ಅವರಿಗೆ ಹೇಳ್ತಾರೆ. ಈಗ ಅವರೆಲ್ಲ ಆ್ಯಕ್ಟಿಂಗ್ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಇದನ್ನು ನಾವು ಪ್ಲೇ ವಿತಿನ್ ದ ಪ್ಲೇ ಅಂತ ಕರಿತೀವಿ. ನಾಟಕದೊಳಗೊಂದು ನಾಟಕ. ಆ ನಾಟಕದಲ್ಲಿ ಏನಾಗುತ್ತೆ ಅಂತ ಅಂದರೆ, ಬ್ರಹ್ಮ ದೇವತೆಗಳ ರಾಜನಾಗಿ ಇಂದ್ರನನ್ನು ಕ್ರಿಯೇಟ್ ಮಾಡಿರ್ತಾರೆ. ಹ್ಯೂಮನ್ ಬೀಯಿಂಗ್ಸ್ ರಾಜನಾಗಿ ಏನು ಮಾಡಿರ್ತಾರೆ ಅಂತ ಅಂದರೆ, ಅವರು ವಿಶ್ವರೂಪನನ್ನು ಕ್ರಿಯೇಟ್ ಮಾಡಿರ್ತಾರೆ. ಹಾಗೂ ರಾಕ್ಷಸರ ಗುಂಪಿನ ನಾಯಕನಾಗಿ ವೃತ್ರನನ್ನು ಕ್ರಿಯೇಟ್ ಮಾಡಿರ್ತಾರೆ. ಆದರೆ ಇಂದ್ರನಿಗೆ ಹ್ಯೂಮನ್ ಬೀಯಿಂಗ್ಸ್ಗಳ ಕಿಂಗು ಕೂಡ ನಾನು ಆಗಬೇಕು ಅನ್ನೋ ಆಸೆ ಇರುತ್ತೆ. ಹಾಗಾಗಿ ವಿಶ್ವರೂಪನನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಅವನು. ಈ ವಿಚಾರವನ್ನು ತಿಳಿದಂತಹ ಬ್ರಹ್ಮದೇವರು ರಾಕ್ಷಸರ ಹೆಡ್ಡಾಗಿರುವಂತಹ ವೃತ್ರನಿಗೆ, ನಿನ್ನ ಅಣ್ಣನನ್ನು ನೋಡ್ಕೋ ವಿಶ್ವರೂಪನನ್ನು, ಇಂದ್ರ ಯಾವ ಸಮಯದಲ್ಲಾದರೂ ಕೊಲ್ಲುವ ಪ್ರಯತ್ನ ಮಾಡ್ಬೋದು ಅನ್ನೋ ವಿಚಾರ ತಿಳಿಸಿರ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ವೃತ್ರ ತನ್ನ ಅಣ್ಣ ವಿಶ್ವರೂಪನನ್ನು ಬಿಟ್ಟು ಎಲ್ಲೂ ಹೋಗ್ತಾ ಇರೋದಿಲ್ಲ. ಆದರೆ ಇಂದ್ರ ಅವರು ಏನು ಮಾಡ್ತಾರೆ ಅಂತ ಅಂದರೆ, ಪ್ಲ್ಯಾನನ್ನು ಮಾಡಿಬಿಟ್ಟು ಒಂದು ಯಜ್ಞವನ್ನು ಮಾಡ್ತಾರೆ. ಹಾಗೂ ರಾಕ್ಷಸರಿಗೆ ಒಳಗೆ ಪ್ರವೇಶವಿಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಅಂದರೆ, ವಿಶ್ವರೂಪನನ್ನು ಕೊಂದುಬಿಡ್ತಾರೆ. ಹೊರಗಡೆ ನಿಂತ್ಕೊಂಡಿದ್ದಂತಹ ವೃತ್ರನಿಗೆ ಈ ವಿಷಯ ತಿಳಿದಾಗ ಅವರು ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಹೀಗೆ ಮಾಡಿದೆ ಅಂತ ಇಂದ್ರನನ್ನು ಕೇಳಲಿಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಅವರ ಸ್ಟೇಜ್ ಮೇಲೆ ಅನಾಕ್ಟ್ ಮಾಡ್ತಾ ಇದ್ದಾರೆ. ಅರವಸು ಅವರು ಕೆಳಗಡೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಆ ಒಂದು ಮಾಸ್ಕು ಅರವಸು ಅವ್ರನ್ನ ಆವರಿಸ್ಕೊಂಡು ಬಿಡುತ್ತೆ. ಯಾಕೆ ಹೀಗೆ ಮಾಡಿದೆ ಅಂತ ಅರವಸು ಅವರನ್ನು ಅವರು ಕೇಳ್ತಾ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಅರವಸು ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲಿರುವ ಜನಗಳಿಗೆಲ್ಲ ಅವ್ರ ತಂದೆಯನ್ನು ಕೊಂದಿರುವಂಥ ವಿಚಾರ ಗೊತ್ತಾಗುತ್ತೆ ಅಂತ ಅವ್ರಿಗೆ ಅನಿಸುತ್ತೆ. ಹಾಗಾಗಿ ಆ ಆನ್ಸರ್ ಮಾಡಲಾಗದೆ ನಿಧಾನವಾಗಿ ಎದ್ದು ಅವರು ಯಜ್ಞಕುಂಡದ ಒಳಗೆ ನಡ್ಕೊಂಡೋಗಿ ನಿಂತ್ಕೊಂಡ್ಬಿಡ್ತಾರೆ. ಆಗ ಯಜ್ಞಕುಂಡದಲ್ಲಿರುವಂಥ ಬೆಂಕಿ ಅವರನ್ನು ಆವರಿಸ್ಕೊಂಡು ಬಿಡುತ್ತೆ. ಸೊ ಅರವಸು ಅವರು ಅಲ್ಲೇ ತೀರ್ಕೊಂಡು ಬಿಡ್ತಾರೆ. ಅಲ್ಲಿ ಸ್ಟೇಜ್ ಮೇಲೆ ಒಂದು ಕಡೆ ಅರವಸು ಯಜ್ಞಕುಂಡದೊಳಗೆ ಹೋಗಿ ತೀರ್ಕೊಂಡಿದ್ದಾರೆ, ಇನ್ನೊಂದು ಕಡೆ ವೃತ್ರನ ಕ್ಯಾರೆಕ್ಟರ್ ಮಾಡುವಂಥ ಅರವಸು ತುಂಬ ಜೋರಾಗಿ ಡ್ಯಾನ್ಸ್ ಮಾಡ್ತಾ ಅವ್ರನ್ನ ಆವರಿಸ್ಕೊಂಡಿರುವಂಥ ಮಾಸ್ಕನ್ನು ತನ್ನ ಮೇಲೆ ಇಟ್ಕೊಂಡು ಏನು ಮಾಡ್ತಾರೆ, ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಜನಗಳ ಒಳಗಡೆ ದೂರದಲ್ಲಿ ನಿಂತ್ಕೊಂಡು ನಿತ್ತಿಲೈ ಇವರ ಆ್ಯಕ್ಟನ್ನು ನೋಡ್ತಾ ಇರ್ತಾಳೆ. ಯಾಕೆ ಅಂದರೆ ಅವರ ಹಸ್ಬೆಂಡು ಮತ್ತು ನಿತ್ತಿಲೈ ಅವರ ಅಣ್ಣ ಇಬ್ಬರೂ ಅವಳನ್ನು ಹುಡುಕ್ತಾ ಇರ್ತಾರೆ, ಮನೆಯಿಂದ ಬಿಟ್ಟು ಬಂದಿರ್ತಾಳಲ್ವ. ಹಾಗಾಗಿ ಯಾವಾಗ ವೃತ್ರನ ಕ್ಯಾರೆಕ್ಟರ್ ಹಾಕೊಂಡಿರುವಂಥ ಅರವಸು ತುಂಬ ಜೋರಾಗಿ ಫೀರ್ಸಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಆಗ ಜನಗಳ ಒಳಗಡೆ ಇರುವಂತಹ ನಿತ್ತಿಲೈಗೆ ಒಂದು ವಿಷಯ ಅನಿಸುತ್ತೆ. ಏನು ಅಂತಂದರೆ, ಆ್ಯಕ್ಟರ್ ಮ್ಯಾನೇಜರ್ ಹೇಳಿದ್ರಲ್ವ, ಮಾಸ್ಕು ಅವ್ರನ್ನ ಆವರಿಸ್ಕೊಂಡು ಬಿಡುತ್ತೆ, ಅದನ್ನು ತೆಗಿಯೋವರೆಗೂ ಸರಿ ಹೋಗಲ್ಲ ಅಂತ. ಹಾಗಾಗಿ ಏನು ಮಾಡ್ತಾಳೆ ಅಂತಂದರೆ, ಓಡೋಡಿ ಬಂದು ಆ ಮಾಸ್ಕನ್ನು ತೆಗಿತಾಳೆ. ಅರವಸು ಅವರಿಗೆ ಆಗ ನಿಜ ಲೌಕಿಕ ಜೀವನಕ್ಕೆ ವಾಪಸ್ ಬಂದಾಗುತ್ತೆ ಅವರಿಗೆ. ಆ ರೀತಿ ಆವರಿಸ್ಕೊಂಡು ಬಿಟ್ಟಿರುತ್ತೆ ಆ ಮಾಸ್ಕು. ಆದರೆ ಜನಗಳ ಒಳಗಡೆ ನಿತ್ತಿಲೈ ಅವರ ಬ್ರದರು ಮತ್ತು ಹಸ್ಬೆಂಡ್ ಕಾಯ್ತಾ ಇದ್ದಾರಲ್ವ, ಅವ್ರು ಬಂದುಬಿಟ್ಟು ನಿತ್ತಿಲೈ ಥ್ರೋಟನ್ನು ಕಟ್ ಮಾಡಿಬಿಡ್ತಾರೆ. ನಿತ್ತಿಲೈ ಅಲ್ಲೇ ತೀರ್ಕೊತಾಳೆ. ಆಗ ನಿತ್ತಿಲೈಯನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಅರವಸು ಅವರು, ನನ್ನ ಜೀವನದಲ್ಲಿ ನಾನು ಇನ್ನೇನು ಅನುಭವಿಸೋ ಅಷ್ಟಿಲ್ಲ. ಯಾಕೆಂದರೆ ರೈಬ್ಯ ಅವರು ತನ್ನ ತಂದೆ ತೀರ್ಕೊಂಡ್ರು, ತನ್ನ ಅಣ್ಣ ಯವಕ್ರಿ ತೀರ್ಕೊಂಡ್ರು, ಅರವಸು ತೀರ್ಕೊಂಡ್ರು, ಈಗ ನೀನು ತೀರ್ಕೊಂಡ್ಬಿಟ್ಟಲ್ಲ ಅಂತೇಳಿ ಅವಳನ್ನು ಹೆಗಲ ಮೇಲೆ ಹೊತ್ಕೊಂಡು ಇವರು ಕೂಡ ಸಾಯಲಿಕ್ಕೆ ಅಂತ ಯಜ್ಞಕುಂಡದ ಒಳಗೆ ನಿಂತ್ಕೊತಾರೆ. ಅರವಸು ಅವರು ಯಜ್ಞಕುಂಡದೊಳಗಡೆ ಹೋಗಿ ನಿಂತ್ಕೊಂಡಾಗ ಏನಾಯಿತು, ಆ ಫೈರ್ ಜಾಸ್ತಿ ಆಗ್ತಾ ಹೋಯಿತು, ಅವ್ರನ್ನ ಆವರಿಸ್ಕೊಂಡ್ಬಿಡ್ತು. ಆದರೆ ಈಗ ನಿಧಾನವಾಗಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಆ ಬೆಂಕಿ ತಣ್ಣಗಾಗ್ಬಿಡುತ್ತೆ. ಆಗ ಎಲ್ಲಿಂದಲೂ ಅಶರೀರವಾಣಿ ಒಂದು ಕೇಳುತ್ತೆ. ಅದು ನಿಜವಾದ ಇಂದ್ರ ಅವ್ರು ಮಾತಾಡ್ತಾ ಇದ್ದಾರೆ. ನಾನು ಪುನೀತನಾಗಿದ್ದಾನೆ, ನೀನು ಮಾಡಿರುವಂತಹ ಒಂದು ಎನೆಕ್ಟಿಂದ ಆಗಿರ್ಬೋದು ಅಥವಾ ನಿಮ್ಮ ಕ್ಯಾರೆಕ್ಟರಿಂದ ಆಗಿರ್ಬೋದು, ನಿನಗೇನು ಬರಬೇಕು ಕೇಳು ಅಂತ ನಿಜವಾದ ಲಾರ್ಡ್ ಇಂದ್ರ ಅವರು ಕೇಳ್ತಾರೆ. ಆಗ
ನಿತಿಲೈನ ವಾಪಸ್ಸು ಬದುಕಿಸ್ಕೊಡು ಅಂತ ಕೇಳುವಷ್ಟರಲ್ಲಿ ಬ್ರಹ್ಮರಾಕ್ಷಸ ಬರ್ತಾರೆ. ಇವಾಗ ನಿಮ್ಮ ತಂದೆ ನನ್ನನ್ನು ಕ್ರಿಯೇಟ್ ಮಾಡಿದ್ರು, ನನಗೆ ಮೋಕ್ಷವನ್ನು ಕೊಡುವುದರೊಳಗಾಗಿ ಅವ್ರು ತೀರ್ಕೊಂಡ್ರು, ನನಗೆ ಮೋಕ್ಷ ಕೊಡುವಂಥ ನನ್ನ ಪರವಾಗಿ ಇಂದ್ರನನ್ನು ಕೇಳ್ಕೋ ವರವನ್ನು ಅಂತೇಳಿ ಅವರು ಏನು ಮಾಡ್ತಾರೆ, ಬೇಡ್ಕೊಳ್ತಾರೆ. ಆಗ ನನಗೆ ನಿತಿಲೈ ವಾಪಸ್ ಬೇಕು ಅಂತ ಅರ್ವಸು ಅವರು ನಿತಿಲೈಯನ್ನು ಕ್ಲೇಮ್ ಮಾಡ್ತಾರೆ. ಆದರೆ ಇಂದ್ರ ಅವರು ಎಚ್ಚರಿಸ್ತಾರೆ. ಏನಂತ ಎಚ್ಚರಿಸ್ತಾರೆ ಅಂತ ಅಂದರೆ, ನಿತಿಲೈನ ವಾಪಸ್ ಬದುಕಿಸ್ಬೇಕು ಅಂತ ಅಂದರೆ ವೀಲ್ ಆಫ್ ಟೈಮ್ ಹಿಂದಕ್ಕೆ ಹೋಗಬೇಕು. ಆಗ ಮತ್ತೆ ರೈಬ್ಯ ಅವರು ವಾಪಸ್ಸು ನಿಜ ಜೀವನಕ್ಕೆ ಬರ್ತಾರೆ, ಪರ್ವಸು ಅವರು ಬರ್ತಾರೆ, ಯವಕ್ರಿ ಅವರು ಬರ್ತಾರೆ. ಈಗ ಆಲ್ರೆಡಿ ಆಗಿರುವಂಥ ಇನ್ಸಿಡೆಂಟ್ಸು ಮತ್ತೆ ರೀಅಪಿಯರ್ ಆಗುತ್ತೆ, ಮತ್ತೆ ರೀಕ್ರಿಯೇಟ್ ಆಗುತ್ತೆ. ಈ ಹಿಂದೆ ಆಗಿರುವಂತಹ ಒಂದು ತಪ್ಪುಗಳನ್ನು ನೀನು ಸರಿಪಡಿಸ್ಕೊಳಕ್ಕಾಗಲ್ಲ, ಯಾಕಂದರೆ ಅದ್ರ ಮೇಲೆ ನಿನ್ನ ಕಂಟ್ರೋಲ್ ಇರಲ್ಲ ಅಂತ ಹೇಳ್ತಾರೆ. ಆಗ ಅರ್ವಸು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಕ್ಲೇಮ್ ಮತ್ತೆ ಇನ್ನೊಂದು ವರವನ್ನು ಕೇಳುವುದರೊಳಗಾಗಿ ಎಲ್ಲಿ ವೀಲ್ ಆಫ್ ಟೈಮ್ ಹಿಂದಕ್ಕೆ ಹೋಗಲಿ, ನಿತಿಲೈ ಬದುಕಲಿ ಅಂತ ಅರ್ವಸು ಅವ್ರು ಕೇಳ್ತಾರೋ ಅಂತ ಪರ್ವಸು ಆತ್ಮ ಬಂದು ವಾಪಸ್ ಬರುತ್ತೆ, ರೈಬ್ಯನ ಆತ್ಮ ವಾಪಸ್ ಬರುತ್ತೆ. ಇವರೆಲ್ಲ ಸುತ್ತ ಆವರಿಸಿರ್ತಾರೆ, ಬ್ರಹ್ಮರಾಕ್ಷಸ ಅಲ್ಲೇ ಇದ್ದಾರೆ. ಆಗ ಅರ್ವಸು ಅವರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಬ್ರಹ್ಮರಾಕ್ಷಸನಿಗೆ ಮೋಕ್ಷವನ್ನು ಕಲ್ಪಿಸು ಅಂತ ಕೇಳ್ಕೊಳ್ತಾರೆ. ಬ್ರಹ್ಮರಾಕ್ಷಸನಿಗೆ ಮೋಕ್ಷವನ್ನು ಕಲ್ಪಿಸ್ಕೊಡು ಅಂತ ಹೇಳಿದಾಗ ಇಂದ್ರ ಅವರು ವರವನ್ನು ಕೊಡ್ತಾರೆ. ಬ್ರಹ್ಮರಾಕ್ಷಸನಿಗೆ ಮೋಕ್ಷ ಸಿಗುತ್ತೆ. ಮೋಕ್ಷ ಸಿಕ್ಕ ತಕ್ಷಣ ಏನಾಗುತ್ತೆ ಅಂದರೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತನ್ನ ಹೆಗಲ ಮೇಲೆ ಸಾವನ್ನಪ್ಪಿರುವಂತಹ ನಿತಿಲೈನ ಹೊತ್ಕೊಂಡಿರುವಂಥ ಅರ್ವಸು ಅವರು, ನಿತಿಲೈ ಮಳೆ ಬರ್ತಾ ಇದೆ ನೋಡು, ನಿತಿಲೈ ಮಳೆ ಬರ್ತಾ ಇದೆ ನೋಡು ಅಂತಾರೆ. ಅಲ್ಲಿಗೆ ಪ್ಲೇ ಎಂಡ್ ಆಗುತ್ತೆ. ನೀವೊಂದು ಮಾತನ್ನು ಕೇಳಿರ್ಬೋದು, ಪ್ರಪಂಚದಲ್ಲಿ ಎಷ್ಟೇ ಜನ ಕೆಟ್ಟವರಿದ್ರೂ ಕೂಡ ಒಬ್ಬರೇ ಒಬ್ಬರು ಒಳ್ಳೆಯವರಿದ್ದಾರೆ ಅಂದರೆ ಅವರಿಗೋಸ್ಕರ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅನ್ನೋ ಮಾತನ್ನು ಕೇಳಿರಬಹುದು. ಅಥವಾ ನಿಮ್ಮಂಥವ್ರು ಇರೋದ್ರಿಂದನೇ ಮಳೆ ಬೆಳೆ ಭೂಮಿಯ ಮೇಲೆ ಚೆನ್ನಾಗಾಗ್ತಾ ಆಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಕೇಳಿರಬಹುದು. ಆ ಇಡೀ ಪ್ಲೇಯಲ್ಲಿ ತುಂಬ ಒಳ್ಳೆಯ ಸೋಲ್ಗಳಾಗಿರುವಂಥ ಅರ್ವಸು ಮತ್ತು ನಿತಿಲೈ ಅವರ ಒಳ್ಳೆಯತನಕ್ಕೇ ಮಳೆ ಬರುತ್ತೆ ಅಂತ ಅನಿಸುತ್ತೆ. ಆ ರೀತಿ ಅನಿಸುತ್ತೆ ಆ ಪ್ಲೇ ಎಂಡ್ ಆದಾಗ. ಈ ಒಂದು ನಾಟಕದಲ್ಲಿ ಅಗ್ನಿ ಮತ್ತು ಮಳೆ ಅಥವಾ ಫೈರ್ ಆ್ಯಂಡ್ ದ ರೈನ್ ನಾಟಕದಲ್ಲಿ ಫೈರ್ ಅಥವಾ ಅಗ್ನಿ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಮನುಷ್ಯನ ಒಳಗಿರುವಂತಹ ದ್ವೇಷ, ಅಸೂಯೆ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ರೈನ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅಂದರೆ ಸೂತಿಂಗ್ ಪವರ್ ಅಥವಾ ನೇಚರ್ ಅಥವಾ ಇನೋಸೆನ್ಸನ್ನು ಏನು ಮಾಡುತ್ತೆ, ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಇದು ಗಿರೀಶ್ ಕಾರ್ನಾಡ್ ಅವರು ಬರೆದಿರುವಂತಹ ಅಗ್ನಿ ಮತ್ತು ಮಳೆ ಅಥವಾ ದ ಫೈರ್ ಆ್ಯಂಡ್ ದ ರೈನ್. ಥ್ಯಾಂಕ್ ಯು.